25 ವರ್ಷದಿಂದಾನೇ ನಾನು ಸಂತೆಗೆ ಹೋಗ್ಬಿಟ್ಟು ಒಂದು ತಗೊಬರೋದು ಸೇಲ್ ಮಾಡೋದು. ಮೈಸೂರು ಸ್ಟುಡಿಯೋ ಇಂದ ಬಂದ್ರೆ ನಮ್ಮ ಸಾರ್ ಚಾನಲ್ ಇಂದ ಒಂದು 500 ರೂಪಾಯಿ ಡಿಸ್ಕೌಂಟ್ ಕೊಡ್ತೀವಿ. ಜವಾಬ್ದಾರಿ ಇದ್ರೆ ಮನೇಲಿ ಇರ್ತಾರೆ ಸರ್, ಹುಡುಗರ ಹತ್ರ ಹೋಗ್ಬಿಟ್ಟು ಆ ಜಗಳ ಈ ಜಗಳ ಸುಮ್ಮನೆ ಟೆನ್ಷನ್. ಮನೆಯದು ಒಂದು ಬಿಸ್ನೆಸ್ ಕೊಟ್ರೆ ಸ್ಕೂಲ್ ಕಾಲೇಜ್ ಹೋಗ್ತೇನೆ ಬಂದು ನಾನು ಇದ್ದಿದ್ದು ಮೊದಲು ಮಂಡಿ ಮೂಲ ಖಾಜಾ ಹೋಟೆಲ್ ಪಕ್ಕ ದರ್ಗಾ ಮಜೀದ್ ಐತಲ್ಲ, ಅಲ್ಲಿ ಸ್ವಂತ ಮನೆ ಐತೆ. ಇಲ್ಲಿ ಒಂದು ಸ್ವಂತ ಮನೆ ಸರ್. ನಮ್ಮ ಆತ್ಮೀಯ ಸೈಯದ್ ಮೋಮಿನ್ ಅವರು ಚಿಕ್ಕ ಹುಡುಗರಿಂದ ಕುರಿ ಸಾಕಾಣಿಕೆ ಮಾಡ್ತಾರೆ. 25 ವರ್ಷ ಅನುಭವ. ಅವ್ರ ಅನುಭವಕ್ಕೆ ನಾವು ಕೊಡೋ ಸಮ್ಮಾನ ಅವ್ರ ಕುರಿನ ಖರೀದಿ ಮಾಡಿ. ನಮಸ್ತೆ ಸರ್. ನಮಸ್ತೆ, ಥ್ಯಾಂಕ್ ಯು ಸರ್. ಬಂದಿರೋದು ನಮ್ಮಿಂದ ನೀವು ಬಂದಿದ್ದೀರ ಬೆಳಗ್ಗೆ ಟೈಮ್ ಇದು ಮಾಡಿ ಬಂದಿರೋದು ತುಂಬ ಥ್ಯಾಂಕ್ಸ್ ಸರ್. ಸರ್ ನಮ್ಮ ಚಾನಲ್ ಮೈಸೂರು ಸ್ಟುಡಿಯೋ ಬೆಳೆದ ಕಾರಣನೇ ನಿಮ್ಮ ಥರ ಕುರಿ ಸಾಕಾಣಿಕೆ ಮಾಡೋರು. ನಮ್ಗೆ ಮೊದಲು 2-3 ವರ್ಷದಲ್ಲಿ ಒಂದು 50 ಫಾರ್ಮ್ ಅವರು ನನಗೆ ಸಪೋರ್ಟ್ ಮಾಡಿದ್ದಾರೆ. ಅದೇ ನಮ್ಮ ಚಾನಲ್ ಇರೋವರೇ ನಿಮ್ಮ ಕುರಿ ಸಾಕಾಣಿಕೆ ಮಾಡೋರು ನಿಮ್ಮ ಥರ ರೈತರುಗಳು ಎಲ್ಲರಿಗೂ ನಮ್ಮ ಸಪೋರ್ಟ್ ಇರ್ತದೆ ಸರ್. ಸರ್ ಇಲ್ಲಿ ಮೈಸೂರು ಸಿಟಿಯಲ್ಲಿ ಅದು ಈ ನಮ್ಮ ರಾಜಿನಗರ ಏರಿಯಾದು ಇದು ಬದ್ದು ಏನು ಫುಲ್ ರೆಸಿಡೆನ್ಷಿಯಲ್ ಏರಿಯಾ ಸರ್. ಮನೆಯಲ್ಲೇ ಕುರಿ ಸಾಕಾಣಿಕೆ ಮಾಡೋ ಹೆಂಗೆ ನಿಮ್ಗೆ ಐಡಿಯಾ ಬಂದಿದೆ ಸರ್? ಸರ್ ಏನು ನಮ್ಮದು ಬೆಳಗ್ಗೆ ಇದು ಚಿಕ್ಕದ್ರಿಂದಾನು ತುಂಬ ಆಸೆ ಸರ್ ನನಗೆ. ಏನು ಒಂದು ಕುರಿ ಸಾಕಿ ಒಂದು ಇರಬೇಕು ಅಂತ, ಅದೇ ನನಗೆ ಬಿಸ್ನೆಸ್ ಆಗಿಬಿಟ್ಟಿದೆ ಇವಾಗ. ಹೌದಾ ಸರ್? ಚಿಕ್ಕ ಒಂದು 10 ವರ್ಷದಿಂದ ನಮಗೆ ಇವಾಗ 35 ವರ್ಷ. ನನಗೆ 25 ವರ್ಷದಿಂದಾನೇ ನಾನು ಸಂತೆಗೆ ಹೋಗ್ಬಿಟ್ಟು ಒಂದು ತಗೊಬರೋದು ಸೇಲ್ ಮಾಡೋದು, ಒಂದು ಬಕ್ರೀದ್ ಹಬ್ಬಗೆ ಕುಯ್ಯೋದು ಆ ಥರ ಇಟ್ಕೊಂಡು ಮಾಡ್ಕೊಂಡಿದ್ದೆ. ಇವಾಗ ಸಂತೆಯಿಂದ ಹೋಗೋದು ತರೋದು ಸೇಲ್ ಮಾಡ್ತೀನಿ ಸರ್ ನಿಮ್ಮ ಚಾನಲಿಂದ. ಓಕೆ, ನನಗೆ ಖುಷಿ ಸರ್. ಸರ್ ಎಲ್ಲ ವರ್ಷ ಬಕ್ರೀದು ಸಂತೆ LIC ನಡೀತದೆ. ನೀವು ನಮ್ಗೆ ಪರಿಚಯ ಆಗಿದೆ ಅಲ್ಲೇನೆ ಸರ್ ಪರಿಚಯ ಆಗಿದ್ದು. LIC ಹತ್ರನೇ ಬಂದ್ಬಿಟ್ಟು ನೀವು ಅಲ್ಲಿ ವಿಡಿಯೋ ತೆಗಿತಿದ್ದು ಒಂದು 4 ಲಾಕ್ಡೌನ್ ಅಲ್ಲಿನೇ. ಹೌದು ಸರ್, ಲಾಕ್ಡೌನ್ ಅಲ್ಲಿ ನಿಮ್ಗೆ ಪರಿಚಯ ಆಗಿದ್ದು ನಾನು. ಅವಾಗ ಬಂದು ನೀವು ವಿಡಿಯೋ ಹಾಕಿದಾರೆ, ನಿಮ್ದು ಲಿಂಕ್ ಐತೆ ನನ್ನ ಹತ್ರ. ಆಯ್ತು ಸರ್. ನಿಮ್ಮ ಹೆಸರನ್ನ ಹೇಳಿ ಬೈ. ನಮ್ದು ಹೆಸರು ಸೈಯದ್ ಮುಮಿನ್ ಸರ್. ಓಕೆ, ನಿಮ್ಮ ಫಾರ್ಮ್ ಹೆಸರನ್ನು ಇಟ್ಟಿದ್ದ ಬ್ಯಾನರ್ ನೋಡಿದ್ದು, ಆ ಹೆಸರನ್ನ ಹೇಳಿ ಸರ್. ಸೈಯದ್ ಯೂಸುಫ್ ಗೋಟ್ ಫಾರ್ಮ್ ಸರ್. ಓಕೆ, ಅದು ನಮ್ಮ ಮಗ, ನಾನು ದೊಡ್ಡವನು ಅವನು. ಸರ್ ನಿಮ್ಮ ಮನೆ ನಿಮ್ಮ ಸ್ವಂತ ಮನೆ ಅಲ್ವಾ ಸರ್? ಹ್ಞೂ ಸರ್, ಸ್ವಂತ ಮನೆ. ಈಗ ಫಸ್ಟ್ ಫ್ಲೋರ್ಲೇ ಈ ತರ ಒಂದು ಶೆಡ್ ಮಾಡಿದ್ದೀರಾ? ಶೆಡ್ ಮಾಡಿ ಇಲ್ಲಿ ಕುರಿ ಸಾಕಾಣಿಕೆ ಮಾಡ್ತಾ ಇದ್ದೀರಾ? ಈ ಶೆಡ್ ಅಗಲ ಉದ್ದ ನೀವು ಹೇಳ್ಬೋದಾ ಸರ್? ಸರ್ 20-30 ಸರ್ ಸೈಡು. ಅದಲ್ಲಿ 20-30 ಎಷ್ಟೈತೆ ಅಷ್ಟು ಶೆಡ್ ಮಾಡಿಬಿಟ್ಟಿದ್ದೀನಿ ನಾನು. ಪಾರಿ ಇದು ಎಲ್ಲ ತಗೊಬರೋದು ಅಮೀನ್ಗಳು ಎಲ್ಲ ತರ್ತೀನಿ. ಇವಾಗ ಬಂದು ತಂದಿರೋದು. ನೆಕ್ಸ್ಟ್ ವಿಡಿಯೋ ವಿಲೈತಿ ಅಮೀನ್ಗಳು ಎಲ್ಲ ಹಾಕ್ತೀನಿ ನಿಮ್ಮ ವಿಡಿಯೋಗೆ. ಓಕೆ, ಆಯ್ತು ಸರ್. ನಿಮ್ಮ ಸೆಟಪ್ ಎಲ್ಲ ನೋಡ್ತಾ ಇದ್ದೀನಿ. ಫಸ್ಟ್ ಇದು ನೋಡ್ತಾ ಇದ್ದೀವಿ, ಎಲ್ಲ ಶೀಟ್ ಇಟ್ಕೊಂಡೇ ಮಾಡಿದ್ದೀರಾ ಸರ್? ಇದು ರೆಡಿಮೇಡ್ ಶೀಟ್ಸ್ ಅಲ್ವಾ ಸರ್? ರೆಡಿಮೇಡ್ ಶೀಟ್ ಎಲ್ಲ ತಗೊಬಂದಿರೋದು ಎಲ್ಲ. ನಮ್ದು ಫ್ರೆಂಡ್ ಐತೆ, ಅವ್ರಿಗೆ ಕಾಂಟ್ರಾಕ್ಟ್ ಕೊಟ್ಬಿಟ್ಟಿದ್ದು, ಅವರೇ ಎಲ್ಲ ಮಾಡಿ ಎಲ್ಲ ಹಾಕಿ ಕೊಟ್ಟಿರೋದು. ಅವರೇ ಫಾರ್ಮ್ ಮಾಡ್ತಾರಲ್ಲ, ಹೌದು, ಅವರೇ ಮಾಡಿಕೊಟ್ಟಿರೋದು. ಈ ತರ ಹಾಕಿ ಎಲ್ಲ ಫ್ಯಾನ್ ಗಿನ್ ಅವರೇ ಎಲ್ಲ ಫಿಟ್ ಮಾಡಿ ಎಲ್ಲ ಹಾಕಿ ಕೊಟ್ಟಿರೋದು. ಮೇಲ್ಗಡೆ ಇರೋನು ಇದು ಯಾವ ಶೀಟ್ ಸರ್? ಅಲ್ಯೂಮಿನಿಯಂ ಶೀಟ್ ಅದು? ಹಾ ಸರ್, ಅಲ್ಯೂಮಿನಿಯಂ ಶೀಟ್. ಫ್ಯಾಕ್ಟ್ರಿಯಲ್ಲಿ ಸಿಗ್ತದಲ್ಲ, ಅದೆಲ್ಲ ಸರ್. ಇದು ಫ್ಲೋರ್ ಬಂದು ಮರದಲ್ಲಿ ಹಾಕಿದಾರೆ, ಇಲ್ಲೇ ಕಾಣಿಸ್ತಾ ಐತೆ. ಫ್ಲೋರ್ ವುಡನ್ ಫ್ಲೋರ್ ಸರ್? ವುಡನ್ ಫ್ಲೋರ್ ಸರ್. ಸರ್ ಇದು ಸೆಟಪ್ ಎಲ್ಲ ಚಲೋ ಐತೆ. ಎಷ್ಟು ಖರ್ಚಾಯ್ತು ಸರ್ ನಿಮ್ಗೆ ಇದು ರೆಡಿ ಮಾಡೋದಕ್ಕೆ? ಸರ್ ನನಗೆ ಒಂದು 3 ಲಕ್ಷ ಆಯ್ತು ಸರ್. 3 ಲಕ್ಷನಾ? 3 ಲಕ್ಷ ಅವನಿಗೆ ಕೊಟ್ಬಿಟ್ಟೆ. ಹೌದಾ? ಎಲ್ಲ ಮೆಟೀರಿಯಲ್ ಲೇಬರ್ ಎಲ್ಲ ಎಲ್ಲ ಫುಲ್. ನಾನು ಒಂದು ಸ್ಕ್ರೂ ತಂದು ಕೊಟ್ಟಿಲ್ಲ ಅವನಿಗೆ, ಎಲ್ಲ ಅವರೇ ಮಾಡ್ಕೊಟ್ಟಿರೋದು. ಎಲ್ಲ 3 ಲಕ್ಷ ಕೈಲಿ ಕೊಟ್ಬಿಟ್ರೆ ಇದನ್ನ ಅಮೌಂಟ್ ಇಟ್ಕೊಳ್ಳಿ ನಂಗೆ ಮಾಡಿಕೊಡಿ ಅಂತ. 20-30 600 ಸ್ಕ್ವೇರ್ ಫುಟ್ ಟೋಟಲ್ ಸರ್. 600 ಸ್ಕ್ವೇರ್ ಫುಟ್ಗೆ 3 ಲಕ್ಷ ನಿಮ್ಗೆ ಖರ್ಚಾಗಿದೆ ಅಲ್ವಾ ಸರ್? ಓಕೆ, ಒಳಗಡೆ ಕಬ್ಬಣಲ್ಲೇ ನೀವು ಪಾರ್ಟಿಷನ್ ಕೇಜ್ ಎಲ್ಲ ಮಾಡಿದ್ದೀರಾ? ಅದನ್ನು ತೋರಿಸಲ ಬನ್ನಿ. ನಿಮ್ಮ ಸೆಟಪ್ ಎಲ್ಲ ನೋಡ್ತಾ ಇದ್ರೆ ನೀವು ಸೂಪರ್ ಸೆಟಪ್ ಮಾಡಿದ್ದೀರಾ. ಇದು ಮೇನ್ ಥಿಂಗ್, ಇದು ಪಾರ್ಟಿಷನ್ ಮಾಡಿಲ್ಲ ಸರ್. ಯಾಕೆ ಸರ್ ಇದು ಒಂದೊಂದು ಪಾರ್ಟಿಷನ್? ಯಾಕಂದ್ರೆ ಮರಿಗೆ ಒಂದು ಪಾರ್ಟಿಷನ್, ದೊಡ್ಡಿದ್ರೆ ದೊಡ್ಡಗೆ ಒಂದು ಪಾರ್ಟಿಷನ್. ಹಂಗೆ, ಯಾಕಂದ್ರೆ ಹೊಡಿ ಬಿಡ್ತಾರಲ್ಲ ಸರ್ ದೊಡ್ಡವರು ಮರಿಗೆ. ಹೌದು, ಸುಮ್ಮನೆ ಡ್ಯಾಮೇಜ್ ಆಗ್ಬಿಡ್ತದೆ.
ಇದು ಯಾವ ತಳಿಲ್ಲ ನೀವು ಸಾಕ್ತಾ ಇದ್ದೀರಿ ಸರ್ ನೀವು? ಸರ್ ನನ್ನ ಹತ್ರ ಬನ್ನೂರು ಐತೆ, ಅಮೀನ್ಗಳು ತರ್ತಾ ಇದ್ದೀನಿ, ವಿಲೈತಿನೂ ತರ್ತಾ ಇದ್ದೀನಿ ಸರ್. ಹೌದಾ? ಓಕೆ ಓಕೆ ಸರ್. ಈಗ ನಾವು ವಿಡಿಯೋ ಮಾಡೋದು ಯಾವ ಕುರಿ ಇದು? ಸರ್ ಬನ್ನೂರು ಕುರಿ ಸರ್. ಬಂಡೂರು ಕ್ರಾಸ್ ಅಲ್ವಾ ಸರ್? ಓಕೆ. ಇದು ಕೇಜ್ ಎಲ್ಲ ಇದು ಅಗ್ಲ ಉದ್ದ ಹೇಳ್ಬೋದಾ ಸರ್? ಒಂದು ಪಾರ್ಟಿ ಸರ್ ಇದು ಇರ್ತದಂತ ಅಗ್ಲದು 3-4 ಸರ್. 3-4 ಸರಿ. ನೋಡಿ ಇವರು ಮನೆ ಫಸ್ಟ್ ಫ್ಲೋರ್, ಅವ್ರ ಸ್ವಂತ ಮನೆನೇ ಫಸ್ಟ್ ಫ್ಲೋರ್ ಶೆಡ್ ಮಾಡಿದ್ದಾರೆ. 600 ಸ್ಕ್ವೇರ್ ಫುಟ್ ಶೆಡ್. ಇಲ್ಲಿ ಬಂದು ಒಳಗಡೆ ಪಾರ್ಟಿಷನ್ ಈ ಥರ ಒಂದು ಸೂಪರ್ ಆಗಿ ಪಾರ್ಟಿಷನ್ ಮಾಡಿದ್ದಾರೆ. ಈಗ ಒಂದು ಸ್ಟಾಕ್ ಕ್ಲಿಯರ್ ಆಯಿತು, ನೆಕ್ಸ್ಟ್ ಸ್ಟಾಕ್ ಬರ್ತಾ ಐತೆ, ಅದಕ್ಕೆ ಸ್ವಲ್ಪ ಅಲ್ಲಿ ಥಿಂಗ್ಸ್ ಎಲ್ಲ ತುಂಬಿದ್ದಾರೆ. ಮತ್ತೆ ಸರ್ ನೀವು ಒಂದು ಪಾರಿವಾಳ ಶೋಕಿ ಅಲ್ಲ ಸರ್, ಅದು ಬದೇ ಮತ್ತು ನಿಮ್ಮ ಪಾರಿವಾಳದ ಸೆಪ್ರೇಟ್ ವಿಡಿಯೋ ನಾವೆಲ್ಲ ಪಾರಿವಾಳ ಶೋಕ್ದಾರ್ ಇವರು ನೋಡಿ. ಪಾರಿವಾಳ ಶೋಕ್ದಾರ್ ನೋಡಿ ಹೆಂಗೆ ಆಯ್ತು ಅಂತ. ನಿಮ್ಮ ಪಾರಿವಾಳದು ಸೆಪ್ರೇಟ್ ವಿಡಿಯೋ ಮಾಡಿ ತೋರಿಸ್ಲಾ ಸರ್? ಓಕೆನಾ? ಮಾಡಿ ಸರ್. ನಮ್ದು ಪಾರಿವಾಳ ಶೋಕ್ದಾರ್ಗ ಅಂತ ಶೋಕಿ ತಗೊಂಡು ಇನ್ನೊಂದು ಚಾನಲ್ ಐತೆ, ಅದ್ರಲ್ಲಿ ಇದು ಡೀಟೇಲ್ ಈ ಪಾರಿವಾಳ ಬಗ್ಗೆ ಇವ್ರದ್ದು ನಮ್ಮ ಶೋಕಿ ದರ್ಬಾರ್ ಚಾನಲ್ ಸರ್ದು ನಾವು ಇನ್ನೂ ಅವ್ರು ಯಾವ ಫ್ರೀ ಇರ್ತಾರ ಬಂದು ವಿಡಿಯೋ ಮಾಡಿ ಹಾಕ್ತೀನಿ. ಅವ್ರು ಸರ್ ಓಕೆ ಅಂತ ಹೇಳಿದ್ದಾರೆ. ಎಷ್ಟು ವರ್ಷ ಈ ಪಾರಿವಾಳ ಶೋಕ್ದಾರ್ ಇದ್ರೆ? ಅದ್ರ ಇದೂ 10 ವರ್ಷ, ನನಗೆ 30 ವರ್ಷ, 25 ವರ್ಷದಿಂದ ಶೋಕಿ ಮಾಡ್ತಿದ್ದೀನಿ ಸರ್. ಓಕೆ ಓಕೆ. ಮೀನು ಬೈ ಸರ್ದಾರ್ ಇದಾರಲ್ಲ, ಅವರಿಂದ ಚಿಕ್ಕವನು ನಾನು, ಅವಾಗಿಂದಾನು ಶೋಕಿ ಸರ್ ನನಗೆ. ನಾನು ಇದ್ದಿದ್ದು ಮೊದಲು ಮಂಡಿ ಮೂಲ ಖಾಜಾ ಹೋಟೆಲ್ ಪಕ್ಕ ದರ್ಗಾ ಮಜೀದ್ ಐತಲ್ಲ, ಅಲ್ಲಿ ಸ್ವಂತ ಮನೆ ಐತೆ, ಇಲ್ಲಿ ಒಂದು ಸ್ವಂತ ಮನೆ ಸರ್. ಆಯ್ತು ಬೈ. ಸೊ ಇದು ನೋಡ್ತಾ ಇದ್ರ ಸೂಪರ್ ಆಗಿ ಸೆಟಪ್ ಮಾಡಿದ್ದಾರೆ ಸರ್. ಇದು ಕೆಳಗೆ ನಿಮ್ಮ ಮರದು ಪ್ಲಾಟ್ಫಾರ್ಮ್ ಕೊಟ್ಟು ಇಲ್ಲಿ ಕ್ಲಿಯರೆನ್ಸ್ ಕೊಟ್ಟಿದಾರಲ್ಲ ಸರ್, ಇದು ಎಷ್ಟು ಅರ್ಧ ಅಡಿ ಇದೆ ಸರ್? ಇದು ಒಂದು ಅಡಿ ಕ್ಲಿಯರೆನ್ಸ್ ಇದೆ. ಸೊ ಅದು ಕ್ಲೀನಿಂಗ್ಗೆ ನಿಮ್ಗೆ ಈಸಿ ಆಗುತ್ತೆ ಅಲ್ವಾ ಸರ್? ಇದು ಮತ್ತೆ ಇದು ಕುರಿ ಸಾಕಾಣಿಕೆ ಇದು ಪಿಕ್ ಎಲ್ಲ ಕಲೆಕ್ಷನ್ ಮಾಡಿ ಅದನ್ನು ಬಂದು ಗೊಬ್ಬರ ಯೂಸ್ ಮಾಡ್ತಾರೆ, ಅದನ್ನು ತಗೊಂಡು ಹೋಗ್ತಾರೆ. ನೀವೇ ಕಲೆಕ್ಷನ್ ಮಾಡ್ತಾರೆ, ವೇಸ್ಟ್ ಆಗ್ತಿಲ್ಲ? ಇಲ್ಲ ಸರ್, ವೇಸ್ಟ್ ಮಾಡ್ತಿರ್ತೀನಿ. ಇವಾಗ ನಮ್ದು ತಯ್ಯಿಬ್ ಇದ್ದಾರೆ, ಅವ್ರು ಹೇಳಿದ್ದಾರೆ ಇದು ಬಿಸಾಕ್ಬೇಡಿ ಸರ್. ನಾನು ಕಳ್ಳಿಪುರ ತಯ್ಯಿಬು, ನಮ್ಗೆ ಎಲ್ಲರೂ ಪರಿಚಯ ಇದ್ದಾರೆ ಸರ್. ತಯ್ಯಿಬ್ ನೋಡಿ ದೊಡ್ಡ ಫಾರ್ಮ್ ಮಾಡಿದ್ದಾರೆ. ನನ್ನ ತಮ್ಮ ಅವನು ಎಲ್ಲ ಮಾಡಿ ನಮ್ಗೆ ಹೇಳಿದ್ರು. ನಿಮ್ ತರ ಯುವಕರು ಈ ತರ ಸಾಧನೆ ಮಾಡ್ಬೇಕು ಸರ್. ಅವರು ತಯ್ಯಿಬು ನೀವು ನೋಡ್ತಾ ಇದ್ರ 3-4 ವರ್ಷನ ನಿಮ್ ತರ ಯುವಕರೇ, ಅವರು ಸೂಪರ್ ಮಾಡಿದ್ದಾರೆ. ಎಲ್ಲ ಒಟ್ಟಿಗೆ ಕೆಲಸ ಮಾಡಿ ಸರ್. ಸೊ ನೋಡಿ ಇವರೆಲ್ಲ ಒಂದು ಟೀಮು. ನಿಮ್ ಸೆಟಪ್ ನಮ್ಗೆ ತುಂಬಾ ಇಷ್ಟ ಆಯ್ತು ಸರ್. ಈಗ ಎಲ್ಲರೂ ಮೇನ್ ನಿಮ್ಮ ಕುರಿಗಳು ನೋಡೋಕೆ ಕಾಯ್ತಾ ಇದಾರೆ. ಕುರಿ ಬಗ್ಗೆ ತೋರಿಸ್ತೀನಿ ಬನ್ನಿ ಸರ್. ಸರ್ ಈಗ ನಿಮ್ಮ ಕುರಿಗಳ ಬಗ್ಗೆ ಮಾಹಿತಿ, ಈಗ ಎಷ್ಟು ನಂಬರ್ ಐತೆ ಫಸ್ಟ್ ಅದು ಹೇಳಿ ಸರ್. ಇದು ಟೋಟಲ್ ಎಷ್ಟು ಕುರಿಗಳಿದೆ ಸರ್? 30 ಕುರಿ ಐತೆ ಸರ್. 30 ಕುರಿ ದೊಡ್ಡದು, 26 ಚಿಕ್ಕದು ಇದೆ. ಇದು ಚಿಕ್ಕದು 26 ಚಿಕ್ಕದು. ಇದೆಲ್ಲ ಎಷ್ಟು ತಿಂಗಳು ಮರಿ ಸರ್ ಇದು? ಸರ್ 6 ತಿಂಗಳು 7 ತಿಂಗಳು ಮರಿ ಸರ್. ನೋಡಿ ಗ್ರೋತ್ ಎಲ್ಲ ನೋಡಿ, ಎಲ್ಲ ಹುಡುಗರ ಕೈಯಲ್ಲಿ ಇಟ್ಟಿದ್ದಾರೆ. ನೀವೇ ನೋಡಿ ಮುಗ ನೋಡಿ, ಮುಗ ಲಕ್ಷಣ ಹೆಂಗೆ ಇದೆ. ಎಲ್ಲ ಗುಲಾಬಿ ಸರ್, ನೋಡಿ ಹೆಂಗಿದೆ. ಫುಲ್ ವೈಟ್ ಫುಲ್ ವೈಟ್ ಸರ್. ಫುಲ್ ಮಾರ್ಬರ್ ಗುಲಾಬಿ ತರ ಇದೆ ಸರ್. ಓಕೆ. ಹಾ. ಇದು 6 ತಿಂಗಳಾಗ್ತದ? ಪ್ರತಿ ತಿಂಗಳು ಹುಲ್ ತಿಂತಿದಲ್ಲ ಸರ್. ಓಕೆ ಹುಲ್ ಕಟ್ಟಿದ್ದೀನಿ, ಹುಲ್ ಕಟ್ಟಿದ್ದಾರೆ. ಇದು 26 ಐತೆ. ಮತ್ತೆ ದೊಡ್ಡದು ಮುಖ 4 ಐತಾ? ದೊಡ್ಡದು 4 ಐತೆ. ದೊಡ್ಡದು ಒಂದೊಂದು ಸೆಪರೇಟ್ ತೋರಿಸ್ಲಾ ಸರ್? ಇದೆಲ್ಲ ಯಾವ ತಳಿ ಸರ್? ಬಂಡೂರು ಕಾಸ ಇಲ್ಲ ಹೆಂಗೆ? 80% ಇದೆ ಸರ್. 80% ನೋಡಿ. ಫುಲ್ ಪ್ಯೂರ್ ಇದ್ರೆ ನಿಮ್ಗೆ ಒಂದು 20,000 ಆಗ್ತದೆ ಒಂದ್ ಮರಿಗೆ. ಹೌದಾ? ನಿಮ್ಮ ಚಾನೆಲ್ ಇಂದ ಬಂದ್ರೆ ಯಾರು ಇದ್ರೆ ಸರ್ 7,000 ರೂಪಾಯಿ ಸ್ಟಾರ್ಟಿಂಗ್ ಪ್ರೈಸ್ ಸರ್. ಹೌದಾ? ಮರಿಗೆ 7,000 ನೋಡಿ. 7,500ನಾ? 7,500 ಸ್ಟಾರ್ಟಿಂಗ್ ಪ್ರೈಸ್. 7,500 ಕೊಡ್ತಾರೆ. ಚಾರ್ಗೆ ಹೋಗದೆ ನಾವು ಬರೀ ಒಂದು 200 ರೂಪಾಯಿ ಮಡಿಕೊಂಡು ಸೇಲ್ ಮಾಡ್ತಾರೆ ಅದು. ಹೌದಾ? ಓಕೆ ಸರ್. ಸೊ ನೋಡಿ ಇದು ಬಂದು ಸುಮಾರು 5-6 ತಿಂಗಳು ಆಗ್ತಾ ಇದೆ ಮರಿಗಳು. ನೋಡಿ 80% ಪ್ಯೂರಿಟಿ ಇರ್ತದೆ. ಆಲ್ಮೋಸ್ಟ್ 80% ಕೆಲವರು 100% ಪ್ಯೂರ್ ಅಂತ ಹೇಳ್ತಾರೆ. ಇದು ಏನ್ ಸರ್ 10 ತಿಂಗಳಾಗಿದೆ? 10 ತಿಂಗಳು ಐತೆ ಸರ್. 10 ತಿಂಗಳಾಗಿದೆ ಅದು. ಇದು ನೋಡಿ 10 ತಿಂಗಳಾಯ್ತು. ಕೊಂಬು ಬೇರೆ ಬರಕ್ ಶುರು ಆಯ್ತು. ಅದಲ್ಲದೆ ನಿಮ್ಗೆ ವಯಸ್ಸು ಗೊತ್ತಾಗುತ್ತೆ ನಿಮ್ಗೆ. ಹಲ್ಲು ಆಗಲ್ಲ ಅಲ್ವಾ ಸರ್? ಓಕೆ. ಸೊ ಇದು ತಗೊಂಡು ಬಕ್ರೀದ್ ಹಬ್ಬಗೂ ರೆಡಿ ಆಗ್ಬಿಡ್ತದೆ ಸರ್. ಹೌದಾ? ಇವ್ರು ನೋಡಿ, ಇವರು ಸುಮಾರು ವರ್ಷ 10 ವಯಸ್ಸಿನಿಂದ ಕುರಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಸರ್. ಈಗ ಅವ್ರಿಗೆ ಹೇಳಿರ್ತಾರ 25 ವರ್ಷ ಸರ್ವಿಸ್ ಇರೋರು. ಸೊ ಕುರಿ ನೋಡ್ಬಿಟ್ಟು ಹಿಡಿಬಿಟ್ಟು ಕರೆಕ್ಟಾಗಿ ಆರೋಗ್ಯ ಇರೋ ಕುರಿಯನ್ನು ನೀವು ಸೆಲೆಕ್ಷನ್ ಮಾಡ್ತಾರೆ. ನಿಮ್ಮ ಎಕ್ಸ್ಪೀರಿಯನ್ಸ್ ನಿಮ್ಗೆ ಗೊತ್ತಾಗ್ತದೆ. ಮರಿನ 4 ತಿಂಗಳ ಮರಿನ ನಿಮ್ಗೆ ಗೊತ್ತಾಗತ್ತೆ ಅದು ಏನು ರೋಗ ಬಂದು ಆರೋಗ್ಯ ನೀವು ಸೆಲೆಕ್ಷನ್ ಕರೆಕ್ಟ್ ಆಗಿ ಇರ್ತೀರ ಅಲ್ವಾ? ಬರಲ್ಲ ಸರ್, ಒಂದಿದ್ರೆ ಅದು ಸಪ್ರೇಟ್ ಮಾಡ್ಬಿಡ್ತೀನಿ. ಅದು ತಗೊಂಡೇ ಬರಲ್ಲ ನಾವು. ಯಾವ್ದು ಚೆನ್ನಾಗಿದೆ ಅದೇ ಸೆಲೆಕ್ಷನ್ ಮಾಡಿ ತಗೊಂಡ್ ಬರೋದು ನಾವು. ಓಕೆ. ಯಾಕಂದ್ರೆ ಫುಲ್ ಲಾಟ್ ತಗೊಳಲ್ಲ. ಒಂದೊಂದು ಸೆಲೆಕ್ಟ್ ಮಾಡಿ 10 ಮರಿ 10 ಮರಿ ಅದು ತಗೋ ಬರೋದು ನಾವು. ಆಯ್ತು ಸರ್. ಇದು ಸುಮಾರು 5-6 ತಿಂಗಳಾಗಿದೆ ಮರಿಗೆ. ಫೈನಲ್ ರೇಟ್ ಎಷ್ಟು ಸಾಕು? 7,500 ಫೈನಲ್ ಇಲ್ಲ ಏನ? 7,500 ಫೈನಲ್ ಸರ್. ಅಲ್ಲಿ ಕಡ್ರೆ ಕಡಿಮೆ ಕೊಡ್ತಾರಾ? 5 ಕುರಿ 10 ಕುರಿ 500 ರೂಪಾಯಿ ಕಮ್ಮಿ ಕೊಡಿ ಸರ್.
ಸರಿ ಆಯ್ತು ಇರ್ಲಿ ನಿಮ್ಮ ನೋಡಿ. ಚಾನಲ್ ಮುಖ ಬಂದ್ರೆ ಮೈಸೂರು ಸ್ಟುಡಿಯೋ ಇಂದ ಬಂದ್ರೆ ನಮ್ಮ ಸಾರ್ ಚಾನಲ್ ಇಂದ ಒಂದು 500 ರೂಪಾಯಿ ಡಿಸ್ಕೌಂಟ್ ಕೊಡ್ತೀವಿ. ಸರಿ ಆಯ್ತು ನೋಡಿ, ನಮಗೋಸ್ಕರ ಅವ್ರು ಹೇಳ್ತಾ ಇದ್ದಾರೆ. ನನಗೆ ಏನೂ ಅಲ್ಲ ಸರ್, ನೀವು ಕೊಡೋರು ಅವ್ರು ತಗೊಳ್ಳೋರು. ಅವರು ಬಂದು ನಿಮಗೆ 7,500 ಹೇಳಿದ್ದಾರೆ. ಈಗ ಏನು ಹೇಳ್ತಾರೆ, ಫೈನಲ್ ಲಾಸ್ಟ್ ಫೈನಲ್ ಪ್ರೈಸ್ ಹೇಳ್ಬಿಡ್ತಾರೆ. ಫೈನಲ್ ಪ್ರೈಸ್ 7,500 ಸರ್ ಫೈನಲ್ ಪ್ರೈಸು. ಯಾಕಂದ್ರೆ ದೊಡ್ಡದು ಐತೆ ನೋಡಿ, ಇದು ಬಜಾರ್ಗೆ ಹೋಗಿದ್ರೆ 10,000 ರೂಪಾಯಿ ಮೇಲೆ ಕೊಡಿ ಅಂತ ಹೇಳ್ತಾರೆ. ನಿಮ್ಮ ಚಾನಲ್ ಬಂದ್ರೆ 7,500 ರೂಪಾಯಿ, 7,500 ಫೈನಲ್ ಪ್ರೈಸು. ಹೌದಾ? 10 ಮರಿ ತೊಗೊಂಡ್ರೆ 500 ರೂಪಾಯಿ ಡಿಸ್ಕೌಂಟ್, 5 ಮರಿ ತೊಗೊಂಡ್ರೆ 500 ರೂಪಾಯಿ 1,000 ಡಿಸ್ಕೌಂಟ್ ಕೊಡ್ತೀನಿ ಸರ್. ಓಕೆ ಫೈನ್, ಆಯ್ತು ಇರಲಿ. ಸರ್ ಏನು ಹೇಳ್ತಾರೆ ನೋಡಿ, ನೀವು ಸಿಂಗಲ್ ಪೀಸ್ ಒಂದೇ ಪೀಸ್ ತಗೊಳ್ತೀನ 7,500 ಆಗುತ್ತೆ ಸರ್, 7,500. ಸಪೋಸ್ ನೀವು 5 ಪೀಸ್ ಇಲ್ಲ 5ಕ್ಕಿಂತ ಹೆಚ್ಚಾಗಿ ಮರಿ ತಗೊಳ್ತಂದ್ರೆ ನಿಮಗೆ ಅದರಲ್ಲಿ ಡಿಸ್ಕೌಂಟ್ ಮಾಡಿ ಕೊಡ್ತೀನಿ ಅಂತ ಹೇಳ್ತಾರೆ. ನಿಮ್ಗೆ 500 ರೂಪಾಯಿ 1,000 ಅದು ಬಿಸ್ನೆಸ್ ರೀತಿಯಲ್ಲಿ ನೀವು ಬಂದು ಇಲ್ಲಿ ಪದಾರ್ಥ ನೋಡಿ ಸೆಲೆಕ್ಷನ್ ಮಾಡಿ ಆಮೇಲೆ ಮಾತಾಡ್ಕೊಳ್ಳಿ. ಸರ್ ಅಲ್ಲಿ ಸಿಂಗಲ್ ಒಂದು ಮರಿ ತೊಗೊಂಡ್ರೆ 10,000 ರೂಪಾಯಿ ಚಿಲ್ಲರೆ ಹೇಳ್ತಾರೆ, 15,000 ಕೊಡಿ ಅಂತ. ಆಯ್ತು ನಿಮ್ಮ ಚಾನಲ್ ಬಂದ್ರೇನು 7,500 ಫೈನಲ್. ನೋಡಿ ಎಷ್ಟು ದೊಡ್ಡದೈತೆ, ಡಬಲ್ ಬೋನ್ಸು. ಮರಿ ಹೆಂಗ್ ಬರ್ತದೆ ಗೊತ್ತಾ ಸರ್? ನೋಡಿ ಚೆಸ್ಟ್ ಎಷ್ಟು ವೈಡ್ ಇದೆ ನೋಡಿ, ಡಬಲ್ ಬೋನ್ಸು ತುಂಬಾ ಹೈಟ್ ಐತೆ ಸರ್ ಇದು. ನಾನು ನಿಮ್ಮ ಮರಿ ನೋಡಿದ್ರೆ ನನಗೆ ಕಂಡಿಡಿದ್ರೆ ನನಗೆ ಗೊತ್ತಾಗ್ತದೆ ಸರ್ ಏನು ಕ್ವಾಲಿಟಿ ಇದೆ. ಖಂಡಿತ ನಿಮ್ಮ ಸೆಲೆಕ್ಷನ್ ಸೂಪರ್ ಆಗುತ್ತೆ. ನಿಮ್ಮ ಅನುಭವ ಮೇಲೆ ನನಗೆ ನಂಬಿಕೆ ಐತೆ, ನನ್ನ ಅನುಭವ ಐತೆ. ನಾನು ನಿಮ್ಮ ಮರಿ ನೋಡಿ ಅಂತ ಫಸ್ಟು ನಾನು ಹೇಳೋದಂತ ಮರಿಗಳನ್ನ ತಗೊಳ್ಳೋದು ಅದು ತುಂಬ ಹೆಲ್ತಿಯಾಗಿರಬೇಕು. ನಿಮ್ಮ ಮರಿಗಳ ಕ್ವಾಲಿಟಿ ಅದು ಮತ್ತೆ ಅದು 4 ಕ್ವಾಲಿಟಿ ಅದಲ್ಲ, ಅದು ಕೂದಲು ನೋಡಿಬಿಟ್ಟೆ ನಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಕೂದಲು ಅದು ಮುಗಾಲ ನೋಡಿ ಅಂತ ತುಂಬ ಹೆಲ್ತಿಯಾಗಿ ನಿಮ್ಮ ಮರಿಗಳ ಸೂಪರ್ ಕ್ವಾಲಿಟಿ ಇದೆ. ನನ್ನ ಪ್ರಕಾರ ಅಲ್ಲ ಸರ್, ಒಂದು 200 ರೂಪಾಯಿ 300 ರೂಪಾಯಿ ಏಕೆ ಒಂದು ಮರಿ ಇಲ್ಲ 500 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ನೀವು ತಗೊಳ್ಳಿ. ಆದ್ರೆ ನೀವು ತಗೊಳ್ಳೋದು ಆರೋಗ್ಯ ಮರಿ ಇರಬೇಕು ಅಲ್ವಾ ಸರ್? ಅದು ಬಹಳ ಮುಖ್ಯ. ಈ ಮರಿ ಆರೋಗ್ಯ ನಿಮ್ಮ ಗ್ಯಾರಂಟಿ. ಸಂತೆ ಕಡೆ ಎಲ್ಲ ಹೋಗಿಂದ ಹೇಳಕ್ಕಾಗಲ್ಲ ಯಾವ ಸಿಚುವೇಶನ್ ಯಾವ ಕಂಡೀಷನ್ ಬಂದ್ಬಿಟ್ರೆ ಸಂತೆಯಿಂದ ಡ್ಯಾಮೇಜ್ ಆಗಿದ್ರೆ ಅದು ತಿರ್ಗಾ ಸಂತೆಗೆ ಹೋಗಲ್ಲ. ನಮ್ಮ ಹತ್ರ ಬಂದೇ ನೋಡ್ಬಿಟ್ಟು ತಗೋ ಹೋಗ್ಬೋದು. ಬೂನ್ಸೆ ಗಿನ್ಸೆ ಎಲ್ಲ ತಿಂಡಿ ಕೊಟ್ಟು ತೋರಿಸಿ ಅದು ಸಂತೆಲಿ ಏನ್ ಮಾಡ್ತಾರೆ ಸರ್, ಫುಲ್ ನೀರ್ ಕುಡಿಬಿಟ್ಟು ಒಂದು ಬಿಡ್ತಾರೆ. ನಿಮ್ದೆಲ್ಲ ಇಲ್ಲಿ ಬಂದಾಗ ನೀವು ನೋಡ್ಬೋದು, ಯಾವಾಗ ಬಂದಾಗ ನಿಮ್ ಬಂದು ನೋಡಿ ನಿಮ್ ಕುರಿ ನೋಡ್ಬೋದು. ಅದು ಯಾವ ಟೈಮಲ್ಲಿ ನೋಡಿದ ಯಾವ ಕಂಡೀಷನ್ ಇದೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅಲ್ವಾ? ಸೊ ಇವ್ರ ಥರ ಮನೇಲೇ ಸಾಕೋರು, ಕುರಿ ಸಾಕಾಣಿಕೆ ಮಾಡೋರು, ಫಾರ್ಮಲ್ಲಿ ಸಾಕೋರು ಪರ್ಸನಲ್ ನೀವು ಹೋಗಿ ವಿಸಿಟ್ ಮಾಡಿ ಅಂತ ನೀವು ಕುರಿ ನೋಡಿ ನೀವು ಸೆಲೆಕ್ಷನ್ ಮಾಡ್ಕೊಳ್ಳಿ ಅಷ್ಟೇ. ನೀವೇ ಸೆಲೆಕ್ಟ್ ಮಾಡಿ ತೊಗೊಳ್ಬೋದು. ಬೆಸ್ಟ್ ಕ್ವಾಲಿಟಿ ತುಂಬ ಆರೋಗ್ಯ ಇರೋದು ನೀವು ಸೆಲೆಕ್ಷನ್ ಮಾಡಿ ತೊಗೊಂಡು ಹೋಗಿ. ಮತ್ತು ಯಾವಾಗ ನಾವು ಹೇಳೋದು ಎಲ್ಲರಿಗೂ ಹೇಳೋದು, ನೀವು ಸಂತೆಯಲ್ಲಿ ತಗೊಳ್ಳಿ ಫಾರ್ಮ್ ಎಲ್ಲಿ ಬೇಕಂತ ಕುರಿ ನೀವು ಒಂದ್ಸಾರಿ ಅಮೌಂಟ್ ಕೊಟ್ಟು ತಗೊಂಡು ಹೋಗಿ ನಿಮ್ಮ ಫಾರ್ಮ್ಗೆ ಹೋಗಿಂದ ನಿಮ್ಮ ಕುರಿ ನೋಡೋದು ನಿಮ್ಮ ಜವಾಬ್ದಾರಿ ಅಲ್ವಾ ಸರ್? ಇಲ್ಲಿಂದ ತಗೊಂಡು ಹೋಗೋದುವರೆನೇ ನಿಮ್ಮ ರೆಸ್ಪಾನ್ಸಿಬಿಲಿಟಿ. ಒನ್ಸ್ ವ್ಯಾಪಾರ ಆಯ್ತಂದ್ರೆ ಅವ್ರ ರೆಸ್ಪಾನ್ಸಿಬಿಲಿಟಿ, ಅವ್ರು ಚಲೋ ನೋಡ್ಕೊಳ್ಬೇಕು ಸರ್. ಇದು ದೊಡ್ಡದು, ಇದ್ರ ಬಗ್ಗೆ ಮಾಹಿತಿ ಕೊಡಿ ಸರ್. ಇದು ಎಷ್ಟು ಹಲ್ಲಾಗಿದೆ? ಅದು 2 ಹಲ್ ಮಾಡಿ 3ನೇ ಹಲ್ ಸರ್ ಇವಾಗ. ಹೌದಾ? ಓಕೆ ಸರ್. ಓಕೆ, ಇದು 80% ಪ್ಯೂರಿಟಿ ಇರುತ್ತೆ ಹೇಳ್ಬೋದಲ್ಲ ಸರ್? 80% ಪ್ಯೂರ್ ಅಂತ ಹೇಳ್ತಿಲ್ಲ ನಾನು, 80% ಐತೆ. ಓಕೆ, ನೋಡಿ ಮಾರ್ಕೆಟ್ ತಗೊಂಡ್ರೆ ಇದೇ ಮರಿ 40,000 ರೂಪಾಯಿ. ನಿಮ್ಮ ಚಾನಲ್ಗೆ ಬಂದ್ರೆ 20,000 ರೂಪಾಯಿ ಡಿಸ್ಕೌಂಟ್, 20,000 ರೂಪಾಯಿ ಕೊಡ್ತೀನಿ. ಓಕೆ, ನೋಡಿ 20,000 ಬಾಯ್ ಕೊಡ್ತೀನಿ ಅಂತ ಹೇಳ್ತಾರೆ. ಆಲ್ರೆಡಿ ಆಗಿದೆ ಅಲ್ಲ ಸರ್? ಹಾಂ ಸರ್, 2 ಹಲ್ ಆಗಿದೆ. 2 ಹಲ್ ಆಗಿತ್ತೆ ಆಲ್ರೆಡಿನ. ಇದು 20,000 ಹೇಳ್ತಾ ಇದ್ದಾರೆ. ನೀವು ಸಂತೆಗೆ ಹೋಗಿನ ಈ ಥರ ಕ್ವಾಲಿಟಿ ಇರೋದು ನೀವು ಕಿರುಗೋಲಲ್ಲೇ ಹೋಗಿ ಕೇಳಿ. ಕಿರುಗೋಲಿ ಸಂತೆಗೆ ಬೇಕಂದ್ರೆ ಹೋಗಿ ಕೇಳಿ. ಈ ರೇಟ್, ಈ ಸೈಜ್, ಈ ಡೆವಲಪ್ಮೆಂಟ್ ಇರೋದು ಈ ರೇಟ್ಗೆ ಅವ್ರು ಕೊಡಂಗೆ ಇಲ್ಲ. ಬಾಯ್ ಬಂದು ನಿಮ್ಗೆ 20,000 ಕೊಡ್ತೀನಿ ಅಂತಾರೆ. ಇನ್ನೂ 3 ದೊಡ್ಡದಿದೆ, ಅದನ್ನು ನಿಮ್ಗೆ ತೋರಿಸ್ತೀನಿ. ಆಗಿದೆ ಅದು ಸರ್, ಇನ್ನು ಮರಿ 10 ತಿಂಗಳು ಮರಿ ಸರ್. ಇದು ಇನ್ನೂ ಹಲ್ಲಾಗಿಲ್ಲ. ಇನ್ನೂ ಹಲ್ಲೇ ಆಗಿಲ್ಲ, ಬರೀ 10 ತಿಂಗಳು ಮರಿ. ಡೆವಲಪ್ಮೆಂಟ್ ನೋಡಿ ಅಷ್ಟು ಸೂಪರ್ ಆಗೈತೆ. ಫುಲ್ ಐತೆ ಸರ್, ಚೆನ್ನಾಗೈತೆ ಮರಿ. ಗಂಡ ಹೆಣ್ಣ? ಇದು ಗಂಡು ಸರ್. ಗಂಡೆ ಅಲ್ವಾ? ಎಲ್ಲ ಎಲ್ಲ ಗಂಡೆ. ಓಕೆ ಮರಿ ಅಲ್ಲಿ ಚಿಕ್ಕದು ಹೆಣ್ಣು ಐತೆ ಅಷ್ಟೇ. ಓಕೆ ಬೈ, ಇದಕ್ಕೆ ಏನು ಸರ್ ಬೆಲೆ ಹೇಳ್ತೀರಾ ಸರ್? ನಿಮ್ಮ ಚಾನಲಿನ ಬಂದರೆ 16,000 ರೂಪಾಯಿ ಸರ್. 16 ಓಕೆ, 16,000 16,000 16,000 ಫೈನಲ್ ಲಾಸ್ಟು. ಇದರಲ್ಲಿ ಏನು ಬಾರ್ಗೇನ್ ಇಲ್ಲ. ಇದೆಲ್ಲ ಸಿಂಗಲ್ ಪೀಸ್ ಹೇಳ್ತಾ ಇದ್ದಾರೆ. ನೀವು ಯಾಕಂದರೆ ದೊಡ್ಡದು ಕೂಡ ನೀವು ಇರೋ 4 ದೊಡ್ಡದು ನೀವು ತಗೊಂಡು ಹೋಗ್ತಾರನ್ನ ಅದರಲ್ಲಿ ಡಿಸ್ಕೌಂಟ್ ಕೊಡ್ತಾರೆ. ಒಂದು ಸಿಂಗಲ್ ಪೀಸ್ ತಗೊಳ್ತಾರ 16,000, ಇದನ್ನೇ ಫೈನಲ್. ಓಕೆ, ನೆಕ್ಸ್ಟ್. ಇದು 1 ವರ್ಷ ಆಯ್ತಾಯ್ತು? ಇಲ್ಲ ಸರ್, ಇದು 10 ತಿಂಗಳು ಮರಿ. 10 ತಿಂಗಳು ಮರಿನೇ. 10 ತಿಂಗಳು ಮರಿನೇ ಸರ್. ಓಕೆ, ನೋಡಿ ಇದನ್ನು ಅಲ್ಲಾಗಿಲ್ಲ ಮರಿನೇ. ನಿಮ್ಮ ಚಾನಲಿನ ಬಂದರೆ ಬರೀ 12,000 ರೂಪಾಯಿ ಸರ್, 12,000. ಓಕೆ, ಈ ಮರಿ ನೋಡ್ಕೊಳ್ಳಿ. ಇದಕ್ಕೆ ಬರೀ 12,000 ಕೊಡ್ತೀನಿ ಅಂತ ಹೇಳ್ತಾರೆ ಸರ್. ಇದು ಬೈ, ಇದು ಲೈವ್ ವೇಟ್ ಎಷ್ಟಿರ್ಬೋದು ಬೈ? ಇದು ಸರ್ 25 ಐತೆ, 25 ಚಿಲ್ಲರೆ ಐತೆ ಸರ್. 25. ಸೊ 25 ಇದನ್ನು ನೀನು ಕೊಯ್ದಂತ ಖಂಡಿತ ನಿಮ್ಗೆ ಮಟನ್ ಒಂದು 13 ಅಲ್ಲಿಂದ 15 ಕಿಲೋವರೆ ಸಿಗ್ತೆ. ಮತ್ತೆ ನೋಡಿ ಅಂದರೆ ಬಂದರೆ ನಿಮಗೆ ತೂಕ ಮಾಡಿಕೊಡ್ತೀನಿ ಬೇಕಂದ್ರೆ ಸರ್. ಆಯ್ತು, ಇರಲಿ ಅಲ್ಲ ಏನಿಲ್ಲ, ಅವ್ರು ನೋಡೋದಕ್ಕೆ ಗೊತ್ತಾಗುತ್ತೆ ಸರ್, ಎಲ್ಲ ಅನುಭವ ಇರೋರೆ. ಮತ್ತೆ ಇಲ್ಲಿ ನೋಡ್ಬೋದು ಕೊಂಬು ಬಂದಿದೆ. ಕೊಂಬು ಬರ್ತದೆ ಅಂತಾನೆ ನೀವು ಅರ್ಥ ಮಾಡ್ಕೊಳ್ಳಿ. ತುಂಬ ಹೆಲ್ತಿ ಇರೋ ಕುರಿಗೆ ಕೊಂಬೆಲ್ಲ ಬರೋದು. ಮತ್ತೆ
ನೋಡಿ feeds ನ ಆ ರೀತಿಲಿ ಕೊಡ್ತಾರೆ. ಅವ್ರು ಕ್ಯಾಲ್ಸಿಯಂನ ಕರೆಕ್ಟಾಗಿ ಬ್ಯಾಲೆನ್ಸ್ಡಾಗಿ ಕೊಟ್ಟಾಳೆ ಬಂದು ಈ ಥರ ಕೊಂಬುಲ ನಿಮಗೆ ಇಷ್ಟು ಸ್ಟ್ರಾಂಗ್ ಆಗಿ ಬರೋದು. ನೋಡಿ ಡೆವಲಪ್ಮೆಂಟ್ ಸೂಪರ್ ಆಗೈತೆ. ಇದು 12,000 ಫೈನಲ್ ಅಲ್ವಾ ಸರ್? 12 ಫೈನಲ್ ಚಾನಲಿಂದ ಬಂದರೆ ಒಂದು 500 ರೂಪಾಯಿ ಕಮ್ಮಿ ಸರ್. ಆಯ್ತು, ಇರಲಿ ಬೈ. ಓಕೆ, ಥ್ಯಾಂಕ್ ಯು ಬೈ. ನೆಕ್ಸ್ಟ್ ಬೈ, ಇದು ದೊಡ್ಡದು, ಇದು ಲೈವ್ ವೇಟ್ ಎಷ್ಟು ಬರ್ಬೋದು ಸರ್? ಇದು ಸರ್ 35 ಐತೆ ಸರ್. 35 ಐತೆ ಸರ್ ಲೈವ್ ವೇಟು. ಓಕೆ, ಆಯ್ತು. ನೋಡಿ ದೊಡ್ಡದು ನಾವು ಫಸ್ಟ್ ಕೇಳಿಲ್ಲ. ಇದು ಒಂದು ನಿಮಗೆ ತೂಕ ಲೈವ್ ವೇಟ್ ಒಂದು 35 ಕಿಲೋನ ಬರ್ಬೋದು. ಓಕೆನಾ? ರೇಟ್ ಎಲ್ಲ ನಿಮ್ಗೆ ಕರೆಕ್ಟಾಗಿ ನೋಡಿ ಕರೆಕ್ಟ್ ರೇಟ್ ಕೊಡ್ತಾರೆ ಬಾಯಿ. ನೀವು ಬಂದು ವಿಸಿಟ್ ಮಾಡಿ, ಫೋನ್ ಹಚ್ಚಿ ಬನ್ನಿ, ಒಂದು ಅವ್ರ ಫಾರ್ಮ್ ಕಡೆ ವಿಸಿಟ್ ಮಾಡಿ. ಸೈಯದ್ ಯೂಸಫ್ ಗೋಟ್ ಫಾರ್ಮ್ ಅಲ್ವಾ ಸರ್ ಇದು? ಬೈ, ಇದು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಬೈ. ಅದೇ ಸರ್ ನಂಬರ್ ಐತಲ್ಲ? 2 ನಂಬರ್ ಸಿಗ್ತಾ? ಹ್ಞೂ ಸರ್, ಅದೇ 2 ನಂಬರ್ ಐತೆ. 886 7866 341. ಓಕೆ, 2 ನಂಬರ್ ಐತೆ. ಸೈಯದ್ ಮೊಮಿನ್, ಸೈಯದ್ ಯೂಸಫ್ ಅಲ್ವಾ ಬೈ? ನಿಮ್ಮ ಹೆಸರನ್ನ ಮೊಮಿನ್ ಅಲ್ವಾ ಬೈ? ಸೈಯದ್ ಮೊಮಿನ್. ಇವರ ಸೈಯದ್ ಮೊಮಿನ್ ಮತ್ತೆ ಸೈಯದ್ ಯೂಸಫ್ ನಿಮ್ಮ ಪಾರ್ಟ್ನರಾ ಸರ್? ಇಲ್ಲ ಸರ್, ಮಗ ಸರ್ ನಂದು. ನಿಮ್ಮ ಮಗ. ನೋಡಿ ಅಪ್ಪನ ಮಗ ಸೇರಿಸ್ಕೊಂಡೇ ಮಾಡ್ತಾ ಇದ್ದಾರೆ. ಸೂಪರ್, ವೆರಿ ಗುಡ್ ಸರ್. ನಿಮ್ಮ ಮಗ ಇಲ್ಲಿ ಯಾವುದು? ಇವ್ರನ್ನ ದೊಡ್ಡವರಾಗ್ತಾರೆ. ಮೊದಲು ಸೈಡ್ ನೋಡೋದು ಚಿಕ್ಕ ಹುಡುಗ ಥರ ಆಯ್ತಾ, ಈಗ ಇಷ್ಟು ದೊಡ್ಡವರಾಗಿದ್ದಾರೆ. ವೆರಿ ಗುಡ್. ನೋಡಿ ಅಪ್ಪನ ಮಗ ಸೇರಿಸ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಈ ಥರ ಫ್ಯಾಮಿಲಿ ಅಂತ ಎಲ್ಲ ಒಟ್ಟಿಗೆ ಸೇರಿಸಿ ಕೆಲಸ ಮಾಡಬೇಕಾಗ್ತದೆ. ಒಂದು ಇದ್ದಿದ್ರೆ ಜವಾಬ್ದಾರಿ ಇದ್ರೆ ಮನೇಲಿ ಇರ್ತಾರೆ ಸರ್. ಹೌದು, ಹುಡುಗರ ಹತ್ರ ಹೋಗ್ಬಿಟ್ಟು ಆ ಜಗಳ ಈ ಜಗಳ ಸುಮ್ಮನೆ ಟೆನ್ಷನ್. ಮನೆ ಒಂದು ಬಿಸ್ನೆಸ್ ಕೊಟ್ರೆ ಸ್ಕೂಲ್ ಕಾಲೇಜ್ ಹೋಗ್ತಾನೆ ಬಂದು. ಹೌದಾ? ಕಾಲೇಜ್ ಹೋಗ್ತಾ ಇದ್ದೀರಾ? ಯಾವ ಕಾಲೇಜ್ ಓದ್ತಾ ಇದ್ದೀರಾ? ಫಿಲೋಸಲ್ಲಿ ಏನು ಮಾಡ್ತಾ ಇದ್ದೀರಾ ಅಲ್ಲಿ? ಸೆಕೆಂಡ್ PUCನಾ? ಸೆಕೆಂಡ್ PUC. ನೋಡಿ ಸೆಕೆಂಡ್ PUC ಓದ್ತಾ ಇದ್ದಾರೆ. ಫ್ರೀ ಟೈಮಲ್ಲಿ ಈ ಕುರಿ ಸಾಕಣೆ ಅವ್ರ ಅಪ್ಪನ ಜೊತೆನೇ ಇದ್ದು ಅವ್ರಿಗೂ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೂಪರ್ ಬಾಯ್, ಸೂಪರ್, ವೆರಿ ಗುಡ್. ತುಂಬ ಸಕ್ಸಸ್ ಮಾಡಿ ಸರ್. ಆಲ್ ದ ಬೆಸ್ಟ್ ನಿಮಗೆ. ನಮ್ಮ ಚಾನಲ್ದು ನಿಮಗೆಲ್ಲ ಸಪೋರ್ಟ್ ಇರ್ತದೆ. ನೋಡಿ ಸೈಯದ್ ಯೂಸಫ್ ಗೋಟ್ ಫಾರ್ಮ್ ಇದು. ಸೈಯದ್ ಮೊಮಿನ್ ಮತ್ತು ಸೈಯದ್ ಯೂಸಫ್.